ಏಪ್ರಿಲ್ 2 ಗುರುವಾರ ಅತ್ಯಂತ ಶಕ್ತಿಶಾಲಿ ಹನುಮ ಜಯಂತಿಯನ್ನು ಆಚರಿಸಲಾಗುತ್ತಿದ್ದು, ಚೈತ್ರ ಮಾಸ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನವೇ ಹನುಮಂತನು ಜನಿಸಿದರೆಂದು ಪುರಾಣಗಳು ಹೇಳುತ್ತವೆ. ಈ ದಿನ ಪವನಪುತ್ರ ಹನುಮಂತನನ್ನು ವಿಧಿವಿಧಾನಗಳೊಂದಿಗೆ ಪೂಜಿಸಲಾಗುತ್ತದೆ. ಈ ದಿನ ಹನುಮನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಆರಾಧಿಸಿದರೆ ಅದೆಂಥದ್ದೇ ಕಷ್ಟಗಳಿದ್ದರೂ ನಿವಾರಣೆಯಾಗಿ ಸಕಲ ಇಷ್ಟಾರ್ಥ ಈಡೇರುವುದಲ್ಲದೆ ಸಂಪತ್ತು ವೃದ್ಧಿಯಾಗುತ್ತದೆ. ಈ ದಿನದಂದು ಮಾಡಿದ ಪೂಜೆಯ ಫಲವು ದ್ವಿಗುಣಗೊಳ್ಳುವುದು. ಹಿಂದೂ ಧರ್ಮಗ್ರಂಥಗಳಲ್ಲಿ ಉಲ್ಲೇಖಿಸಲಾದ 7 ಚಿರಂಜೀವಿಗಳಲ್ಲಿ ಭಗವಾನ್ ಹನುಮಂತನು ಕೂಡ ಒಬ್ಬನು. ಕಲಿಯುಗದಲ್ಲಿ ಹನುಮಂತನು ಇನ್ನು ನಮ್ಮ ನಡುವೆ ಇದ್ದಾನೆ ಎನ್ನುವ ನಂಬಿಕೆ ಇದೆ. ಹನುಮಂತನ ಆರಾಧನೆಯನ್ನು ಮಾಡುವುದರಿಂದ ನಮ್ಮೆಲ್ಲ ತೊಂದರೆಗಳು ದೂರವಾಗುತ್ತವೆ. ಈ ಬಾರಿ ಹನುಮಾನ್ ಜಯಂತಿ ಎಂದು ಕೆಲವು ಕ್ರಮಗಳನ್ನು ಕೈಗೊಳ್ಳುವುದರಿಂದ ಪ್ರತಿಯೊಂದು ಕೆಲಸದಲ್ಲಿಯೂ ಯಶಸ್ಸಿನೊಂದಿಗೆ ಸಮಸ್ಯೆಗಳು ದೂರವಾಗುತ್ತವೆ. ರಾಮನ ಗುಡಿ ಇಲ್ಲದ ಊರಿರಬಹುದು, ಆದರೆ ರಾಮ ಬಂಟ ಹನುಮನ ಊರು ಇಲ್ಲದ ಊರೇ ಇಲ್ಲ ಎನ್ನಬಹುದು. ರಾಮನನ್ನು ಭಕ್ತರು ಎಷ್ಟು ಆರಾಧಿಸುತ್ತಾರೋ ಹನುಮಂತನನ್ನು ಕೂಡ ಅಷ್ಟೇ ಆರಾಧಿಸುತ್ತಾರೆ. ಪ್ರತಿ ಮಂಗಳವಾರ ಹಾಗೂ ಬಹಳಷ್ಟು ಕಡೆ ಶನಿವಾರ ಹನುಮನನ್ನು ಆರಾಧಿಸುತ್ತಾರೆ. ಪುರಾಣಗಳ ಪ್ರಕಾರ ಭಗವಾನ್ ಶಿವನ 11ನೇ ರುದ್ರ ರೂಪವೇ ಬಜರಂಗಬಲಿ. ಹನುಮ ಜಯಂತಿ ಎಂದು ದೇಶಾದ್ಯಂತ ಆಂಜನೇಯ ದೇವಸ್ಥಾನಗಳನ್ನು ಕೇಸರಿ ಧ್ವಜದಿಂದ ಅಲಂಕರಿಸಲಾಗುತ್ತದೆ. ಆ ದಿನ ಭಕ್ತರು ಹನುಮಂತನ ಆಶೀರ್ವಾದಕ್ಕಾಗಿ ಸುಂದರಕಾಂಡವನ್ನು ಪಠಿಸುತ್ತಾರೆ. ರಾಮನಾಮವನ್ನು ಜಪಿಸಲಾಗುತ್ತದೆ. ದಾನ ಉಪವಾಸ ಮಾಡಿ ಸುಂದರಕಾಂಡ ಪಠಿಸುತ್ತಾರೆ. ಪಂಚಾಂಗದ ಪ್ರಕಾರ ಚೈತ್ರ ಹುಣ್ಣಿಮೆಯ ತಿಥಿಯು ಏಪ್ರಿಲ್ 1ರ ಬೆಳಿಗ್ಗೆ 7:06 ಪ್ರಾರಂಭವಾಗಿ ಏಪ್ರಿಲ್ 2ರ ಬೆಳಿಗ್ಗೆ 7:41 ಮುಕ್ತಾಯವಾಗುತ್ತದೆ. ಬೆಳಿಗ್ಗೆ ಬ್ರಹ್ಮ ಮುಹೂರ್ತ ಬೆಳಗಿನ ಜಾವ 4:34 5:21. ಅಭಿಜಿತ್ ಮುಹೂರ್ತ ಬೆಳಿಗ್ಗೆ 11:51 ಮಧ್ಯಾಹ್ನ 12:41. ಸಂಜೆ ಸಮಯದಲ್ಲಿ ಪೂಜೆ ಮಾಡುವವರು ಸಂಜೆ 6:23 7:34. ಈ ದಿನ ಹನುಮನನ್ನು ಪೂಜಿಸಿ ಆರಾಧಿಸಿದರೆ ಕೋಟಿ ಜನ್ಮಗಳ ಫಲವು ಪ್ರಾಪ್ತಿಯಾಗುತ್ತದೆ. ಅಂಜನಿ ತಾಯಿಯ ಗರ್ಭದಿಂದ ಹುಟ್ಟಿದ್ದರಿಂದ ಆಂಜನೇಯ ಎಂದು ಕರೆಯುತ್ತಾರೆ. ರಾಮಾಯಣದಲ್ಲಿ ಹನುಮಂತನಿಗೆ ಪ್ರಮುಖ ಸ್ಥಾನವಿದೆ. ತ್ರೇತಾಯುಗದಲ್ಲಿ ಜನಿಸಿದ ಹನುಮಂತನು ರಾವಣನ ವಿರುದ್ಧ ಯುದ್ಧ ನಡೆಸಲು ಸೀತೆಯನ್ನು ರಾವಣನಿಂದ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾನೆ. ಪಂಚಾಂಗದ ಪ್ರಕಾರ ಮಂಗಳವಾರದ ಸೂರ್ಯೋದಯದ ನಂತರ ಚೈತ್ರ ಹುಣ್ಣಿಮೆಯ ಸಮಯದಲ್ಲಿ ಹನುಮಂತನು ಜನಿಸಿದ್ದಾರೆ. ಆಂಜನೇಯನು ಚಿತ್ರ ನಕ್ಷತ್ರ ಮೇಷ ಲಗ್ನದಲ್ಲಿ ಜನಿಸಿದ್ದಾನೆಂದು ಪುರಾಣ ಕಾವ್ಯಗಳಲ್ಲಿವೆ. ಎಲ್ಲರಿಗೂ ಕರ್ಮಫಲಗಳನ್ನು ನೀಡುವ ಶನಿಯು ಹನುಮಂತನಿಗೆ ಮಾತ್ರ ಯಾವುದೇ ತೊಂದರೆ ಮಾಡಲಿಲ್ಲ. ಆ ಕಾರಣದಿಂದಲೇ ಶನಿ ದೋಷ ಇರುವವರು ಹನುಮಂತನ ಆಶೀರ್ವಾದ ಪಡೆಯಲು ಹನುಮಾನ್ ಚಾಲಿಸವನ್ನು ಪಠಿಸುತ್ತಾರೆ. ಇದನ್ನು ಪಠಿಸುವುದರಿಂದ ಮನಸ್ಸಿನಲ್ಲಿರುವ ಎಲ್ಲಾ ಭಯಗಳು ದೂರವಾಗುತ್ತವೆ. ನೀವು ದುಷ್ಟಶಕ್ತಿಗಳಿಂದ ಪ್ರಭಾವಿತರಾಗುವುದಿಲ್ಲ. ನಕಾರಾತ್ಮಕ ಶಕ್ತಿಗಳು ಮನೆಯೊಳಗೆ ಕೂಡ ಬರುವುದಿಲ್ಲ. ಹಾಗೆಯೇ ಹನುಮಂತನ ಅನುಗ್ರಹಕ್ಕಾಗಿ ಸುಂದರಕಾಂಡವನ್ನು ಪಠಿಸಬೇಕು. ಆಂಜನೇಯ ಸ್ವಾಮಿಯ ಆಶೀರ್ವಾದಕ್ಕಾಗಿ ಶ್ರೀರಾಮನ ನಾಮಸ್ಮರಣೆ ಮಾಡುವುದು ಕೂಡ ತುಂಬಾ ಒಳ್ಳೆಯದು. ಹನುಮ ಜಯಂತಿಯ ದಿನ ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ಸ್ನಾನ ಮಾಡಬೇಕು. ಸ್ನಾನ ಮಾಡುವ ನೀರಿಗೆ ತಪ್ಪದೆ ತುಳಸಿ ದಳ ಮತ್ತು ಲವಂಗವನ್ನು ಸೇರಿಸಿ ಸ್ನಾನ ಮಾಡಬೇಕು. ಈ ದಿನ ಉಪವಾಸ ಮಾಡಿದರೆ ತುಂಬಾ ಶ್ರೇಷ್ಠ. ಹಳದಿ ಅಥವಾ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸುವುದು ಮಂಗಳಕರ. ಹನುಮ ಜಯಂತಿಯ ದಿನ ಆಂಜನೇಯನ ಮೂರ್ತಿಗೆ ವೀಳ್ಯದೆಲೆಯನ್ನು ಅರ್ಪಿಸಬೇಕು. ಹಾಗೆಯೇ ವಿಗ್ರಹವನ್ನು ಸಿಂಧೂರದಿಂದ ಅಲಂಕರಿಸಬೇಕು. ಹನುಮಂತನಿಗೆ ಇಷ್ಟವಾದ ಬೆಲ್ಲ ಮತ್ತು ಬೇಳೆಯನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಇದರ ಜೊತೆಯಲ್ಲಿ ಲಡ್ಡು, ಬಾಳೆಹಣ್ಣು, ಪೇರಳೆ ಹಣ್ಣು ಮುಂತಾದ ಹಣ್ಣುಗಳನ್ನು ಅರ್ಪಿಸಬಹುದು. ಹನುಮಾನ್ ಚಾಲಿಸಾ ಪಠಿಸಬೇಕು. ಬಡವರಿಗೆ ಅನ್ನ, ವಸ್ತ್ರ, ಧನ, ಧಾನ್ಯ ದಾನ ಮಾಡುವುದು ಒಳ್ಳೆಯದು. ಅಲ್ಲದೆ ಈ ದಿನದಂದು ಗುಲಾಬಿ ಹೂವಿನ ಮಾಲೆ ಹಾಕುವುದರಿಂದ ಹನುಮನ ಆಶೀರ್ವಾದ ದೊರೆಯುತ್ತದೆ. ಉದ್ಯೋಗ ಅಥವಾ ವ್ಯವಹಾರದಲ್ಲಿನ ಅಡೆತಡೆಗಳು ನಿವಾರಣೆಯಾಗುತ್ತದೆ. ಹಣಕಾಸಿನ ಸಮಸ್ಯೆಯಿಂದ ಹೊರಬರಲು ಕಾಗದದ ಮೇಲೆ ಸ್ವಸ್ತಿಕ್ ಚಿಹ್ನೆ ಬರೆದು ಹನುಮಂತನ ಮುಂದಿಟ್ಟು ಪೂಜಿಸಬೇಕು. ನಂತರ ಆ ಕಾಗದವನ್ನು ಮನೆಯಲ್ಲಿ ಒಂದೆಡೆ ಸುರಕ್ಷಿತವಾಗಿಟ್ಟರೆ ಹನುಮನ ಆಶೀರ್ವಾದದಿಂದ ಸಮಸ್ಯೆ ದೂರವಾಗುತ್ತದೆ. ವ್ಯಾಪಾರವನ್ನು ಸುಧಾರಿಸಲು ಮತ್ತು ನಷ್ಟವನ್ನು ತಪ್ಪಿಸಲು ಹನುಮ ಜಯಂತಿಯ ದಿನದಂದು ಕೇಸರಿ ಬಟ್ಟೆಯನ್ನು ಅರ್ಪಿಸಬೇಕು. ಅಲ್ಲದೆ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಸ್ವಾಮಿಗೆ ಪ್ರಿಯವಾದ ಕೇಸರಿ ಬಣ್ಣದ ಬಾವುಟಗಳಿಂದ ಅಲಂಕರಿಸುವವರಿಗೂ ಕೂಡ ಹನುಮನ ಆಶೀರ್ವಾದ ಲಭಿಸುತ್ತದೆ. ಹಣದ ಕೊರತೆಯಿಂದ ನೀವು ತೊಂದರೆಗೀಡಾಗಿದ್ದರೆ ಹನುಮಾನ್ ಜಯಂತಿ ದಿನ 11 ತುಳಸಿ ಎಲೆಗಳನ್ನು ಕಿತ್ತು ಹನುಮಂತನಿಗೆ ಅರ್ಪಿಸಿ ಅದರ ಮೇಲೆ ಶ್ರೀರಾಮನ ಹೆಸರನ್ನು ಬರೆಯಿರಿ. ಹನುಮ ಜಯಂತಿಯ ದಿನದಂದು ತುಪ್ಪ ಮತ್ತು ಸಿಂಧೂರವನ್ನು ಬೆರೆಸಿ ಆಲೇಪನದಿಂದ ಸ್ವಸ್ತಿಕ್ ಮತ್ತು ಓಂ ಚಿಹ್ನೆಯನ್ನು ಮನೆಯ ಮುಖ್ಯದ್ವಾರದಲ್ಲಿ ಬರೆಯುವುದರಿಂದ ದೆವ್ವ, ಭೂತ ಅಥವಾ ನಕಾರಾತ್ಮಕ ಶಕ್ತಿಗಳು ಮನೆಯನ್ನು ಪ್ರವೇಶಿಸುವುದಿಲ್ಲ. ಜಾತಕದಲ್ಲಿ ಶನಿದೋಷವಿದ್ದರೆ ಅದರಿಂದ ಪರಿಹಾರ ಪಡೆಯಲು ಹನುಮಾನ್ ಜಯಂತಿಯ ದಿನ ಸುಂದರಕಾಂಡವನ್ನು ಪಠಿಸಿ ಅಥವಾ ಕೇಳಿ. ಈ ದಿನದಂದು ಮಲ್ಲಿಗೆ ಎಣ್ಣೆ ಅಥವಾ ತುಪ್ಪದಲ್ಲಿ ಸಿಂಧೂರವನ್ನು ಬೆರೆಸಿ ಸಿಂಧೂರದ ಲೇಪನವನ್ನು ಹನುಮಂತನಿಗೆ ಹಚ್ಚಬೇಕು. ಹನುಮನು ಶೀಘ್ರದಲ್ಲೇ ಭಕ್ತರ ಪ್ರತಿಯೊಂದು ಆಸೆಯನ್ನು ಪೂರೈಸುತ್ತಾನೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹನುಮ ಜಯಂತಿಯ ದಿನ ತುಪ್ಪದ ದೀಪವನ್ನು ಹಚ್ಚಬೇಕು. ಹೀಗೆ ಮಾಡುವುದರಿಂದ ಹನುಮಂತನ ವಿಶೇಷ ಕೃಪೆ ನಿಮ್ಮದಾಗುತ್ತದೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ಹನುಮ ಜಯಂತಿಯ ದಿನದಂದು ಹನುಮಂತನ ವಿಗ್ರಹಕ್ಕೆ ಹಚ್ಚುವ ಸಿಂಧೂರವನ್ನು ನೀವು ಹಣೆಗೆ ತಿಲಕ ರೂಪದಲ್ಲಿ ಹಚ್ಚಬೇಕು. ಇದರಿಂದ ನಿಮ್ಮ ವ್ಯಾಪಾರ ಹೆಚ್ಚಾಗುತ್ತದೆ.
ಹನುಮ ಜಯಂತಿಯ ದಿನದಂದು ಹನುಮಂತನ ದೇವಸ್ಥಾನಕ್ಕೆ ಹೋಗಿ ದೇವರ ಮುಂದೆ ತುಪ್ಪ ಅಥವಾ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಹನುಮಾನ್ ಚಾಲಿಸವನ್ನು ಬೆಸ ಸಂಖ್ಯೆಯಲ್ಲಿ ಅಂದರೆ 1, 3, 5, 7, 9, 11 ಬಾರಿ ಪಠಿಸಿದರೆ ಜೀವನದ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಶುದ್ಧವಾದ 108 ವೀಳ್ಯದೆಲೆಗಳ ಮೇಲೆ ಶ್ರೀರಾಮ ಎಂದು ಬರೆದು ಹಾರ ಮಾಡಿ ಹನುಮಂತನಿಗೆ ಹಾಕುವುದರಿಂದ ಆರ್ಥಿಕ ಸಂಕಷ್ಟಗಳು ನಿವಾರಣೆಯಾಗುತ್ತದೆ. ಸಾಯಂಕಾಲ ಹನುಮಂತನ ದೇವಸ್ಥಾನದಲ್ಲಿ ಸಾಸಿವೆ ಎಣ್ಣೆಯ ದೀಪ ಹಚ್ಚಿ ಕಪ್ಪು ಎಳ್ಳು ಅಥವಾ ಉದ್ದಿನ ಬೇಳೆಯನ್ನು ದಾನ ಮಾಡಿ ಶನಿ ಸಾಡೆಸಾತಿ ಅಥವಾ ಅಷ್ಟಮ ಶನಿಯಿಂದ ಆಗುವ ತೊಂದರೆಗಳು ನಿವಾರಣೆಯಾಗುತ್ತದೆ. ಈ ದಿನ 11 ಅರಳಿ ಎಲೆಗಳನ್ನು ತಂದು ಶುದ್ಧ ಮಾಡಿ ಆ ಎಲೆಗಳ ಮೇಲೆ ಶ್ರೀರಾಮನ ಹೆಸರನ್ನು ಶ್ರೀಗಂಧ ಅಥವಾ ಸಿಂಧೂರದಿಂದ ಬರೆದು ಮಾಲೆಯನ್ನು ತಯಾರಿಸಿ ಹನುಮಂತನಿಗೆ ಅರ್ಪಿಸಿ. ಇದರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಶನಿ ದೋಷ ನಿವಾರಣೆಗೆ ಭಗವಾನ್ ಹನುಮಂತನ ಮುಂದೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಅದರಲ್ಲಿ 2 ಲವಂಗವನ್ನು ಇಡಬೇಕು. ನಂತರ ಈ ದೀಪದಿಂದ ಹನುಮಂತನಿಗೆ ಆರತಿಯನ್ನು ಮಾಡಬೇಕು. ಈ ದಿನ ತಪ್ಪದೆ ಸುಂದರಕಾಂಡ, ರಾಮಾಯಣ, ರಾಮರಕ್ಷಾ ಸ್ತೋತ್ರ ಇತ್ಯಾದಿಗಳ ಪಠಣ ಮಾಡಬೇಕು ಅಥವಾ ಕೇಳಬೇಕು. ಇವುಗಳನ್ನು ಹನುಮ ಜಯಂತಿ ದಿನ ಓದುವುದರಿಂದ ಅಥವಾ ಕೇಳುವುದರಿಂದ ನಮ್ಮಲ್ಲಿರುವ ಭಯ ಕಡಿಮೆಯಾಗಿ ಧೈರ್ಯ ಹೆಚ್ಚಾಗುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಕೊಟ್ಟು ನಿಮ್ಮ ಮನೆಗೆ ಶೇರ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.